ಎಲ್ಲರಿಗೂ ನಮಸ್ಕಾರ. ಸನಾತನ ಗೀತಾಮೃತಕ್ಕೆ ಎಲ್ಲರಿಗೂ ಸ್ವಾಗತ. ಗೆಳೆಯರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮಗೆ ಶ್ರೇಷ್ಠವಾದಂತಹ ಭಗವದ್ಗೀತೆ ಬಗ್ಗೆ ಜ್ಞಾನ ಅಪಾರ ಕಮ್ಮಿ. ಹಾಗಾಗಿ ಅಂತಹ ಮಹಾಜ್ಞಾನ ಸಾಗರದಲ್ಲಿರುವಂಥ ಜ್ಞಾನವನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋಂಥ ಈ ಚಿಕ್ಕ ಪ್ರಯತ್ನವೇ ಈ ಸನಾತನ ಗೀತಾಮೃತ. ಜಗತ್ತಿನ ಮಹಾಶ್ರೇಷ್ಠ ಸಾಧಕರಾದಂಥ ದಾರ್ಶನಿಕರು, ವಿಜ್ಞಾನಿಗಳು ಹಾಗೂ ದಾರ್ಶನಿಕರು ಈ ಭಗವದ್ಗೀತೆಯನ್ನು ಉದಾಹರಣೆ ಕೊಡ್ತಾರೆ. ಜಗತ್ತಿನಲ್ಲಿರುವಂಥ ಮನುಷ್ಯನ ಏಳು ಬೀಳು, ನಮ್ಮ ಜೀವನದಲ್ಲಿ ನಮಗಿರುವಂತಹ ಗುರಿ, ನಮ್ಮ ಮನಸ್ಸನ್ನು ಏಕಾಗ್ರತೆ ಹೇಗೆ ತರಬೇಕು ಅನ್ನೋದು ಪ್ರತಿಯೊಂದರ ವಿವರಣೆ ಕೂಡ ಭಗವದ್ಗೀತೆ ಒಳಗಡೆ ಬರುತ್ತೆ. ಇದನ್ನು ಒಂದೇ ಮಾತ್ರ ಹೇಳಬೇಕು ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೂ ಇದು ನನ್ನ ತಪ್ಪಾಗಲ್ಲ. ಅಂಥ ಮಹಾ ಜ್ಞಾನ ಸಾಗರ ಇರುವಂತಹ ಶ್ರೇಷ್ಠ ಭಗವದ್ಗೀತೆ, ಅದನ್ನು ಪ್ರತಿದಿನ ನಿಮ್ಮ ಮುಂದೆ ನಿಮ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಒಂದು ಶ್ಲೋಕ, ಅದರ ಅರ್ಥ ವಿವರಣೆಯನ್ನು ನಿಮ್ಮ ಮುಂದೆ ನೀಡಬೇಕು ಅನ್ನುವಂಥ ಒಂದು ಚಿಕ್ಕ ಪ್ರಯತ್ನ. ಗೆಳೆಯರೇ, ಒಬ್ಬ ಮುಸ್ಲಿಮ್ಗೆ ಕುರಾನ್ ಬಗ್ಗೆ ಅಪಾರವಾದಂಥ ಜ್ಞಾನ ಇರುತ್ತೆ, ಒಬ್ಬ ಕ್ರಿಶ್ಚಿಯನ್ಗೆ ಬೈಬಲ್ ಬಗ್ಗೆ ಅಪಾರವಾದ ಜ್ಞಾನ ಇರುತ್ತೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ನಮಗೆ ಭಗವದ್ಗೀತೆಯ ಬಗ್ಗೆ ಎಷ್ಟೋ ಜನರಿಗೆ ಆ ಜ್ಞಾನ ತುಂಬ ಅಪಾರ ಕಮ್ಮಿ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಿಮ್ಮ ಪ್ರತಿಯೊಬ್ಬರು ನಿಮ್ಮ ಮನೆ ಬಾಗಿಲಿಗೆ ಹತ್ತಬೇಕು ಅನ್ನೋಂಥ ಒಂದು ಚಿಕ್ಕ ಪ್ರಯತ್ನವೇ ನಮ್ಮ ಸನಾತನ ಗೀತಾಮೃತ. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅತಿ ಹೆಚ್ಚು ನಿಮ್ಮ ಕುಟುಂಬದವರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಈ ವಿಡಿಯೋನ ನೀವು ಶೇರ್ ಮಾಡ್ತಾ ಬನ್ನಿ. ಪ್ರತಿದಿನ ಕೇವಲ 5 ನಿಮಿಷ ಸಮಯ ಮಾತ್ರ, ಕಾಲಾವಕಾಶದ ಒಳಗಡೆ ಬರುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಒಂದು ಶ್ಲೋಕ ಹಾಗೂ ಅದರ ತುಂಬ ಸರಳವಾದಂಥ ವಿವರಣೆಗಳನ್ನ ನೀಡ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೃಷ್ಣ. ಕೃಷ್ಣಾರ್ಪಣಮಸ್ತು.